ನಾವು ಮೃತರಾದ ಮೇಲೆ ಆತ್ಮ ಪುನರ್ಜನ್ಮ ಪಡೆಯುತ್ತದೆ ಎಂಬುದನ್ನು ನೀವು ಕೇಳಿದ್ದೀರಾ. ಸ್ವೀಡನ್ನ ಬರ್ಬೋ ಕಾರ್ಲೆನ್ ಎಂಬ ಹೆಸರಿನ ಹುಡುಗಿ 1954 ಮೇ 24ರಂದು ಜನಿಸಿದಳು. ಅವಳಿಗೆ ಹೆಚ್ಚು ಭಯಂಕರ ಕನಸುಗಳು ಬರುತ್ತಿದ್ದವು. ಒಂದು ದಿನ ಅವಳ ತಂದೆ ತಾಯಿಗೆ ಆಶ್ಚರ್ಯವಾಯಿತು, ಏಕೆಂದರೆ ಅವಳು ತನ್ನ ಹೆಸರು ಬರ್ಬೋ ಅಲ್ಲ, ಅನ್ನಿ ಫ್ರಾಂಕ್ ಎಂದು ಹೇಳಿದಳು. ಆಕೆ ಮತ್ತು ಅವಳ ತಂದೆ ತಾಯಿಯು ಆಮ್ಸ್ಟರ್ಡಾಮ್ ಭೇಟಿಯಾದಾಗ ಅವರು ಬೀದಿಯಲ್ಲಿ ನಡೆಯುತ್ತಿದ್ದಾಗ ಅವಳು ನಾನು ನನ್ನ ಮನೆಗೆ ಹೋಗಬೇಕಾಗಿದೆ ಎಂದು ಹೇಳಿದಳು. ಅವಳು ತಮ್ಮನ್ನು ತನ್ನ ಮನೆ ಹತ್ತಿರ ಇದೆ ಎಂದು ಹೇಳಿ ತಮ್ಮನ್ನು ಆ ಮನೆಗೆ ಕರೆದಳು. ಆದರೆ ಅದರಲ್ಲಿ ಯಾರೂ ಇರಲಿಲ್ಲ. ಆ ಕುಟುಂಬ ಮತ್ತು ಅನ್ನಿ ಫ್ರಾಂಕ್ ಎಂಬ ಹೆಸರಿನ ಹೆಣ್ಣುಮಗು ನಾಜಿ ನಾಯಕರ ಮೂಲಕ ಹತ್ಯೆಗೀಡಾದವರು. ಏಕೆಂದರೆ ಹಿಟ್ಲರ್ ಅವರ ನೇತೃತ್ವದಲ್ಲಿ ನಾಜಿಗಳು ಎರಡನೇ ವಿಶ್ವಯುದ್ಧದ ಸಮಯದಲ್ಲಿ ಶಿಬಿರಗಳು, ಗುಂಡು ಹಾರಿಸುವಿಕೆ, ಗ್ಯಾಸ್ ಚೇಂಬರ್ಗಳು ಮತ್ತು ಬಲವಂತದ ಕೆಲಸದ ಮೂಲಕ ಹಿಂದುಳಿದ ಜನರನ್ನು ಕೊಂದರು. ಇನ್ನೂ ಹೆಚ್ಚು ಮಿಸ್ಟರಿ ಮತ್ತು ಹಿಸ್ಟರಿ ಫ್ಯಾಕ್ಟ್ಸ್ಗಳಿಗಾಗಿ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ.